ಅದು ಕ್ರಾಂತಿ ಏನಿದೆ ರೀ. ಕ್ಯಾಬಿನೆಟ್ ರೀಶಫಲ್ ಆಗ್ತಕ್ಕಂಥದ್ದು, ಎಕ್ಸ್ಪಾನ್ಷನ್ ಆಗ್ತಕ್ಕಂಥ ಸಹಜ ಇದೆ. ಎವ್ರಿ ಸರ್ಕಾರ ಮಾಡ್ತಾರೆ. ಕೆಲವು ಸಚಿವರು ರಾಜೀನಾಮೆ ಕೊಟ್ಟು ಹೊಸಬ್ರನ್ನ ಸಂಪುಟಕ್ಕೆ ಸೇರ್ಸ್ಕೊಂತಾರೆ ಅಲ್ರಿ. ಮತ್ತೆ ರೀಶಫಲ್ ಆಗ್ಬೇಕಂದ್ರೆ ಕೆಲವ್ರನ್ನ ತೆಗಿಲೇಬೇಕಲ್ಲ. ರೀಶಫಲ್ ಆಗಬೇಕು, ಕ್ಯಾಬಿನೆಟ್ನ ರೀಶಫಲ್ ಮಾಡ್ಬೇಕಂದ್ರೆ ಕೆಲವ್ರನ್ನ ತೆಗಿಬೇಕು, ಕೆಲವ್ರನ್ನ ಹೊಸ ತಗೋಬೇಕು. ಎಲ್ಲರೂ ತ್ಯಾಗಕ್ಕೆ ಸಿದ್ಧ ಇರಬೇಕು. ಎಲ್ಲರೂ ಹೈಕಮಾಂಡ್ ಏನು ಹೇಳುತ್ತೆ ನಾವೆಲ್ಲ ತಲೆಬಾಗಬೇಕಾಗುತ್ತೆ. ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಿಎಂ ಅವರು ಒಂದು ಮಾತು ಹೇಳಿದ್ರು. ಅಂದರೆ ಈಗೇನು 2028ಕ್ಕೂ ಸಹ ಕಂಟೆಸ್ಟ್ ಮಾಡಲಿಕ್ಕೆ ನನಗೆ ಒತ್ತಡ ಇದೆ. ಆತ್ಮೀಯರು ಹೇಳ್ತಾ ಇದ್ದಾರೆ, ಜೊತೆಗೆ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಸಹ ಹೇಳ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ನನಗೆ ದೇವರಿನ 100 ಕಾಲ ಅವ್ರಿಗೆ ಆಯುಷ್ಯನೂ ಕೊಡಬೇಕು, ಶಕ್ತಿಯನ್ನು ಕೊಡಬೇಕು. ಅವ್ರು ಎಲ್ಲಿವರೆಗೆ ಇದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಥಿಂಕ್ ಯು ಶುಡ್ ನೆವರ್ ರಿಟೈರ್ ಇನ್ ಪಾಲಿಟಿಕ್ಸ್ ಬಿಕಾಸ್ ಹಿಸ್ ರಿಕ್ವೈರ್ಮೆಂಟ್ ಈಸ್ ಆಲ್ವೇಸ್ ದೇರ್. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ರಾಜಕಾರಣದಲ್ಲಿ ಇರಬೇಕು, ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರಿಗೆ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಕೂಡ ಮಾಡ್ಕೊಳ್ತೀನಿ. ಯು ಶುಡ್ ನೆವರ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಈವನ್ ಇಫ್ ಯು ವಾಂಟ್ಸ್ ಪೀಪಲ್ ವಿಲ್ ನಾಟ್ ಅಲೋ ಹಿಮ್ ಟು ರಿಟೈರ್. ಸರ್ 5 ವರ್ಷ ನಾನೇ ಸಿಎಂ ಅಂತಿದ್ರು ಸಿಎಂ, ಬಟ್ ಈಗ ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಈಗ ಮುಖ್ಯಮಂತ್ರಿ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ಮೇಲೆ ನಾವೇನು ಮಾತಾಡ್ಬೇಕು ಈಗ? ಅದಕ್ಕೆ ಗೊಂದಲದ ವಾತಾವರಣ ಅಲ್ಲ. ಹೈಕಮಾಂಡ್ನ ಅವ್ರು ಏನು ಹೇಳ್ತಾರೆ ನಾವು ಕೇಳ್ತೀವಿ ಅಂತ ಗೊಂದಲ ಏನಿದೆ? ಗೊಂದಲ ನೀವು ಸೃಷ್ಟಿ ಮಾಡ್ತಿದ್ದಾರೆ. ವೆನ್ ಸಂಬಡಿ ಇಸ್ ಟೆಲ್ಲಿಂಗ್ ಹೈಕಮಾಂಡ್ ನಿರ್ಧಾರ ಅಂದಮೇಲೆ ಗೊಂದಲ ಏನಿದೆ ಅದರಲ್ಲಿ? ಅದಕ್ಕೇನು ಸಂಬಂಧ ಇದೆ? ಅಲ್ಲ, ಹೇಳ್ಬಾರ್ದಂಗೆ. ನಾನೇ ಸಿ ಎಂ ಅಂತ ಹೇಳಿದವರು ಹೈಕಮಾಂಡ್ ನಿರ್ಧಾರ ಅಂತ ತಪ್ಪೇನಿದೆ? ಅದಕ್ಕೆ ಇಟ್ ಇಸ್ ಲೆಫ್ಟ್ ಟು ಹಿಮ್. ಇಫ್ ಇಟ್ ಇಸ್ ಹಿಸ್ ಚಾಯ್ಸ್. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಬದ್ಧರಿಂದ ಮುಖ್ಯಮಂತ್ರಿ ಹೇಳಿದ್ರೆ ಫೈನಲ್ ಆಗ್ಬೇಕು. ಅದು ಗೊಂದಲ ಏನಿದೆ? ಅಲ್ಲ, ನೀವು ಸ್ಪೆಕ್ಯುಲೇಷನ್ ಮಾಡ್ಕೋಬಹುದು. ನಾವು ಅದನ್ನ ಹೇಳ್ತೀವಲ್ಲ, ಕೇಂದ್ರದಲ್ಲಿ ಯಾಕೆ ಬದಲಾವಣೆ ಆಗಬಾರ್ದು?